ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ನಿಮ್ಮ ಕಣ್ಗಳು ದೇವರನ್ನು ನೋಡಲಿ. ಅದಕ್ಕೆ ಆಧಾರವಾಗಿ 2 ಪೂರ್ವಕಾಲವೃತ್ತಾಂತ 20ನೇ ಅಧ್ಯಾಯ 12ನೇ ವಚನ, ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ, ಏನು ಮಾಡಬೇಕೆಂದು ತಿಳಿಯದು, ನಮ್ಮ ಕಣ್ಗಳು ನಿನ್ನನ್ನೇ ನೋಡುತ್ತಿವೆ ಎಂದು ಪ್ರಾರ್ಥಿಸಿದನು. ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ಯೆಹೋಷಾಫಾಟನು ಪ್ರಾರ್ಥಿಸುತ್ತಿದ್ದಾನೆ. ಅವನ ವಿರೋಧವಾಗಿ ಅನೇಕ ವೈರಿಗಳು ಸುತ್ತುವರೆದು ಬರುತ್ತಿರುವಾಗ ಯೆಹೋಷಾಫಾಟನಿಗೆ ಏನು ಮಾಡಬೇಕೆಂಬುದಾಗಿ ತಿಳಿಯಲಿಲ್ಲ. ಅಂಥ ಸಂದರ್ಭದಲ್ಲಿ ಅವನು ಹೇಳುತ್ತಿದ್ದಾನೆ, ದೇವರೇ, ನಮಗೇನು ಮಾಡಬೇಕೆಂದು ನಮಗೆ ತಿಳಿಯದು, ಆದರೆ ನಮ್ಮ ಕಣ್ಗಳು ನಿನ್ನನ್ನೇ ನೋಡುತ್ತಿವೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಸಹ ಅನೇಕ ಸಮಯ ಏನು ಮಾಡುವುದೆಂಬುದಾಗಿ ತಿಳಿಯದಂಥ ಒಂದು ಸಂದರ್ಭ ಬರುತ್ತದೆ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕಂತ ಹೇಳಿದ್ರೆ, ಯೆಹೋಷಾಫಾಟನ ಹಾಗೆ ನಮ್ಮ ಕಣ್ಗಳು ದೇವರನ್ನು ದೃಷ್ಟಿಸಬೇಕು. ನೋಡ್ರಿ, ಯಜಮಾನನ ಕೈಯನ್ನು ದಾಸನ ಕಣ್ಗಳು ನೋಡುವ ಪ್ರಕಾರ ನಮ್ಮ ಕಣ್ಗಳು ದೇವರನ್ನು ನೋಡಬೇಕು. ಯೆಹೋಷಾಫಾಟನು ದೇವರನ್ನು ಆತುಕೊಂಡು ಆತನ ಕಣ್ಗಳು ದೇವರನ್ನು ನೋಡಿದಾಗ ದೊಡ್ಡ ಸಮೂಹದ ವಿರುದ್ಧವಾಗಿ ದೇವರು ಜಯವನ್ನು ಕೊಟ್ಟರು. ಕೆಲವು ಸಲ ಅನಿರೀಕ್ಷಿತ ಸಮಯದಲ್ಲಿ ಕೆಲವು ವಿಷಯಗಳು ನಡೆದಾಗ ಮುಂದೆ ಏನು ಮಾಡಬೇಕೆಂದು ಗೊತ್ತಾಗದ ಹಾಗೆ ನಾವು ಒದ್ದಾಡುತ್ತೇವೆ. ನಾವು ಕೆಲವು ಸಲ ನಾವು ಹೇಳುತ್ತೇವೆ, ನನ್ನ ಮಗಳ ಮದುವೆ ದಿನ ಹತ್ತಿರ ಬರುತ್ತಿದೆ, ನನ್ನ ಮಕ್ಕಳಿಗೆ ಫೀಸ್ ಕಟ್ಟಬೇಕಾಗಿದೆ, ನಾನು ಬೇಕಾಗಿರುವ ಹಣಕ್ಕೆ ನಾನು ಎಲ್ಲಿಗೆ ಹೋಗುವೆ, ಈಗ ನನಗೆ ಯಾರು ಸಹಾಯ ಮಾಡ್ತಾರೆ? ಇಂಥ ಪರಿಸ್ಥಿತಿಯಲ್ಲಿ ನಿಮಗೆ ಸಹಾಯ ಮಾಡುವುದಕ್ಕೆ ಸ್ತೋತ್ರ, ದೇವರು ಸದಾಕಾಲ ಸಿದ್ಧವಾಗಿದ್ದಾರೆ. ಅಂಥ ಸಂದರ್ಭದಲ್ಲಿ ನಾವು ಸ್ತೋತ್ರ ಮನುಷ್ಯರನ್ನು ಹುಡುಕಿಕೊಂಡು ಹೋಗದೆ ದೇವರನ್ನು ಹುಡುಕಿಕೊಂಡು ಬಂದು ನಮ್ಮ ಕಣ್ಗಳು ಅವರನ್ನು ಇವರನ್ನು ನೋಡುವ ಬದಲು ದೇವರನ್ನು ದೃಷ್ಟಿಸಿ ದೇವರನ್ನು ನೋಡುವುದಾದರೆ ನಿಶ್ಚಯವಾಗಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಸ್ತೋತ್ರ ಎಲ್ಲ ನಿಮ್ಮ ಅಗತ್ಯತೆಗಳ ನಡುವೆ ದೇವರು ಒಂದು ಅದ್ಭುತವನ್ನು ನಿಮ್ಮ ಜೀವಿತದಲ್ಲಿ ಮಾಡುತ್ತಾರೆ. ನಿಮ್ಮ ವೈಯಕ್ತಿಕ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ ಎಲ್ಲ ಸಮಯಗಳಲ್ಲಿ ನಮ್ಮ ಕಣ್ಗಳು ದೇವರನ್ನು ನೋಡಬೇಕು. ದೇವರನ್ನು ನೋಡಿ ದೇವರನ್ನು ಆತುಕೊಳ್ಳುವಾಗ ದೇವರು ನಮ್ಮ ಕಾರ್ಯಗಳನ್ನು ಸಿದ್ಧಿಗೆ ತರುವರು. ಅದು ಮಾತ್ರವಲ್ಲ, ನಮ್ಮ ಜೀವಿತದಲ್ಲಿ ಯಾವ ವಿಷಯಕ್ಕಾಗಿ ಬಿಡುಗಡೆಗಾಗಿ ಕಾದಿರುತ್ತೇವೆಯೋ ಸ್ತೋತ್ರ ಆ ವಿಷಯದಲ್ಲಿ ದೇವರು ನಮಗೆ ಬಿಡುಗಡೆಯನ್ನು ಕೊಡುವರು. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಯಾವುದೇ ಸನ್ನಿವೇಶವಾಗಲಿ ಸಮಸ್ಯೆ ಆಗಲಿ ಯಾವುದೇ ಇದ್ದರೂ ಸಹ ಭಯಪಡಬೇಡ್ರಿ. ಈಗಲೇ ಕರ್ತನ ಮುಂದೆ ಮೊಣಕಾಲೂರಿ ದೇವರನ್ನ ನೋಡಿ ಕೂಗಿ, ಸ್ವಾಮಿ ಸ್ತೋತ್ರ, ನನಗೇನು ಮಾಡಬೇಕು ನನಗೆ ಗೊತ್ತಿಲ್ಲ, ಎಲ್ಲಿಗೆ ಹೋಗಬೇಕು ನನಗೆ ಗೊತ್ತಿಲ್ಲ, ನನ್ನ ಜೀವನದಲ್ಲಿ ಏನಾಗ್ತಾ ಇದೆ ನನಗೆ ಗೊತ್ತಿಲ್ಲ, ಆದರೆ ನನ್ನ ಕಣ್ಗಳು ನಿಮ್ಮನ್ನು ನೋಡುತ್ತಾ ಇದೆ ಸ್ವಾಮಿ ಎಂಬುದಾಗಿ ದೇವರನ್ನು ದೃಷ್ಟಿಸಿರಿ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುತ್ತಾರೆ. ಸ್ತೋತ್ರ, ಆತನನ್ನು ದೃಷ್ಟಿಸಿದವರ ಮುಖವು ಪ್ರಕಾಶವಾಯಿತಂತೆ, ಅವರು ಲಜ್ಜೆಪಟ್ಟು ಹೋಗುವುದಿಲ್ಲ ಎಂಬುದಾಗಿ ದೇವರ ವಚನ ಹೇಳ್ತದೆ. ಹಾಗಿರುವುದಾದರೆ ಇವತ್ತು ನಮ್ಮ ಕಣ್ಗಳು ಯೇಸುವನ್ನು ನೋಡಲಿ. ನೀವು ಸಾಲದಲ್ಲಿದ್ದೀರಾ, ರೋಗದಲ್ಲಿದ್ದೀರಾ, ಒಂದು ಸಮಸ್ಯೆಯಲ್ಲಿದ್ದೀರಾ, ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನಿಮ್ಮ ಕಣ್ಗಳು ದೇವರನ್ನು ನೋಡಲಿ. ರಾಜನಾದ ಹಿಜ್ಕೀಯನು ಅವನ ಒಂದು ಸುದ್ದಿ ಕೇಳುತ್ತಾ ಇದ್ದಾನೆ. ಪ್ರವಾದಿಯಾದ ಯೆಶಾಯನು ಬಂದು ಹೇಳಿದ, ಹಿಜ್ಕೀಯನೇ, ನೀನೆಲ್ಲವನ್ನು ಸಿದ್ಧ ಮಾಡಿಕೋ, ನಿನ್ನ ಟೈಮ್ ಆಯಿತು, ನೀನು ತೀರಿ ಹೋಗಲಿಕ್ಕಿದೆಯಾ. ಆದರೆ ಹಿಜ್ಕೀಯನು ದೇವರ ಕಡೆಗೆ ತನ್ನ ಮುಖವನ್ನು ತಿರುಗಿಸಿಕೊಂಡು ದೇವರನ್ನು ನೋಡುತ್ತಾ ಪ್ರಾರ್ಥನೆ ಮಾಡಿದ, ಸ್ವಾಮಿ ನನ್ನನ್ನು ನೆನಪು ಮಾಡಿಕೊಳ್ಳ್ರಿ, ನನಗೊಂದು ಅದ್ಭುತವನ್ನು ಮಾಡ್ರಿ ಅಂತ ಪ್ರೇಯರ್ ಮಾಡಿದಾಗ ಯಾವ ಪ್ರವಾದಿ ನೀನು ಸತ್ತು ಹೋಗ್ತಿ ಎಂಬುದಾಗಿ ಹೇಳಿದ್ನೋ ಅದೇ ಪ್ರವಾದಿ ಇನ್ನೂ ಅವನ ಅರಮನೆಯ ಗೇಟನ್ನು
ಅಷ್ಟನ್ನು ದಾಟಿ ಹೋಗುವ ಮುಂಚೆ ಅದೇ ಪ್ರವಾದಿಗೆ ಇನ್ನೊಂದು ವಾಕ್ಯ ದೇವರು ಕೊಡ್ತಾ ಇದ್ದಾರೆ. ಹೋಗು, ನನ್ನ ದಾಸನಾದ ಹಿಜ್ಕೀಯನಿಗೆ ಹೇಳು, ಅವನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, 15 ವರ್ಷಗಳನ್ನು ಕೂಡಿಸಿ ಕೊಟ್ಟಿದ್ದೇನೆ. ಪ್ರೀತಿ ಉಳ್ಳ ದೇವಜನರೇ, ಒಂದು ವೇಳೆ ಡಾಕ್ಟರ್ ನಿಮ್ಮನ್ನು ಕೈ ಬಿಡಲ್ಪಟ್ಟಿರಬಹುದು, ಸ್ತೋತ್ರ, ನಿಮ್ಮ ಜೀವಿತದಲ್ಲಿ ಎಲ್ಲವನ್ನು ಕಳ್ಕೊಂಡ ಅವಸ್ಥೆಯಾಗಿರಬಹುದು. ಆದರೆ ನಿಮ್ಮ ಕಣ್ಗಳು ದೇವರನ್ನು ದೃಷ್ಟಿಸುವಾಗ ದೇವರು ಒಂದು ಅದ್ಭುತವನ್ನು ನಿಮ್ಮ ಜೀವಿತದಲ್ಲಿ ಮಾಡುತ್ತಾರೆ. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಸಲ ಕುಟುಂಬದ ಯಜಮಾನನು ಆಸ್ಪತ್ರೆಯಲ್ಲಿ ಸ್ತೋತ್ರ ಅವನ ಜೀವಕ್ಕಾಗಿ ಹೋರಾಡುತ್ತಾ ಇದ್ದರು. ಆದರೆ ವೈದ್ಯರು ಅವರನ್ನು ಆಸ್ಪತ್ರೆಯಿಂದ ಸೂಕ್ತ ಚಿಕಿತ್ಸೆ ಕೊಡಲು ಅಸಾಧ್ಯ, ಅವರದ್ದು ಟೈಮ್ ಮುಗೀತು ಎಂಬುದಾಗಿ ಮನೆಗೆ ಕಳಿಸಿಬಿಟ್ರು. ಈಗ ಕುಟುಂಬದ ಸದಸ್ಯರೆಲ್ಲ ಏನು ಮಾಡಬೇಕೆಂಬುದಾಗಿ ತಿಳಿಯದೆ ಅವರನ್ನ ಮನೆಗೆ ಕರ್ಕೊಂಡು ಬಂದರು. ಮನೆಗೆ ಕರ್ಕೊಂಡು ಬಂದು ಅವರ ಸುತ್ತಲೂ ಆ ಕುಟುಂಬದ ಸದಸ್ಯರು ನಿಂತುಕೊಂಡು ಕೈಗಳನ್ನು ಎತ್ತಿ ದೇವರನ್ನ ದೃಷ್ಟಿಸಿ, ಏಸಪ್ಪ, ಡಾಕ್ಟ್ರು ಕೈ ಬಿಟ್ಟಿದ್ದಾರೆ, ಆಸ್ಪತ್ರೆಗಳು ಕೈ ಬಿಟ್ಟಿದ್ದಾವೆ, ಆದರೆ ಏನು ಮಾಡಬೇಕು ನಮಗೆ ಗೊತ್ತಿಲ್ಲ, ನಮಗೊಂದು ಅದ್ಭುತ ಮಾಡ್ರಪ್ಪ ಎಂಬುದಾಗಿ ದೇವರನ್ನು ದೃಷ್ಟಿಸಿದಾಗ ಒಂದು ದೇವರ ಶಕ್ತಿಯ ಮಹಿಮೆ ಸ್ತೋತ್ರ ಆ ತಂದೆಯವರ ಮೇಲೆ ಬಂದಾಗ ಕ್ಷಣ ಮಾತ್ರದಲ್ಲಿ ಅವರ ಜೀವಿತದಲ್ಲಿದ್ದಂಥ ಎಲ್ಲ ಬಲಹೀನತೆಗಳನ್ನು ನೀಗಿಸಿ ದೇವರು ಒಂದು ಪರಿಪೂರ್ಣ ಸೌಖ್ಯವನ್ನು ಕೊಟ್ಟರು. ಇವರು ಸಾಯ್ತಾರೆ ಎಂಬುದಾಗಿ ಮನೆಗೆ ಕಳಿಸಿದ್ರು. ಅವರು ಸಾಯಲಿಲ್ಲ, ಬದುಕುಳಿದು ದೇವರ ನಾಮದ ಮಹಿಮೆಗಾಗಿ ಸಾಕ್ಷಿಯಾಗಿ ಜೀವಿಸಿದರು. ಪ್ರೀತಿ ಉಳ್ಳ ದೇವಜನರೇ, ನೀವು ದೇವರನ್ನು ದೃಷ್ಟಿಸುವಾಗ, ನೀವು ದೇವರನ್ನು ಸ್ತೋತ್ರ ನೋಡುವಾಗ ನಿಮ್ಮ ಜೀವಿತದಲ್ಲಿ ದೇವರು ಅತ್ಯದ್ಭುತಗಳನ್ನು ಮಾಡ್ತಾರೆ. ಯಾವಾಗ ಪೇತ್ರ ಯೇಸುವನ್ನು ನೋಡಿ ಸಮುದ್ರ ಮೇಲೆ ನಡೆದಂತೆ, ಪ್ರಾಬ್ಲಮ್ ಮೇಲೆ ನಡೆದಂತೆ, ನೀವು ಸಹ ಸಮಸ್ಯೆಗಳ ಮಧ್ಯದಲ್ಲಿ ಯೇಸುವನ್ನು ನೋಡಿ ನಡೆಯುವಾಗ ನೀವು ಸಮಸ್ಯೆಗಳ ಮಧ್ಯದಲ್ಲಿ ಮುಳುಗಿ ಹೋಗುವುದಿಲ್ಲ, ಸಮಸ್ಯೆಗಳ ಮೇಲೆ ನಡೆಯುತ್ತೀರಾ. ಹಾಗಾದರೆ ನಿಮ್ಮ ಕಣ್ಗಳು ಸಹ ದೇವರನ್ನು ದೃಷ್ಟಿಸಲಿ. ಏನೋ ಒಂದು ಚಿಕ್ಕ ಕಾರ್ಯವಾಗಿರಬಹುದು, ದೊಡ್ಡ ಕಾರ್ಯವಾಗಿರಬಹುದು, ಸಮಸ್ಯೆಯಾಗಿರಬಹುದು, ದೇವರಿಗೆ ಹೇಳ್ರಿ, ಸ್ವಾಮಿ ನಾನು ನಿನ್ನನ್ನು ದೃಷ್ಟಿಸುತ್ತೇನೆ. ಒಂದು ನಿಮಿಷ ನಾವು ಕಣ್ಗಳನ್ನು ಮುಚ್ಚೋಣ, ದೇವರನ್ನು ದೃಷ್ಟಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆ ದೇವರು ಸ್ವಾಮಿ. ಅಪ್ಪ, ಯೆಹೋಷಾಫಾಟನು ಏನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲದೆ ನಿಮ್ಮನ್ನು ದೃಷ್ಟಿಸಿ ನೋಡಿದಾಗ ನೀವು ಯೆಹೋಷಾಫಾಟನ ಪರವಾಗಿ ಯುದ್ಧ ಮಾಡಿದ್ರಿ. ನಮಗೂ ಕೂಡ ಏನು ಮಾಡಬೇಕು ನಮಗೆ ಗೊತ್ತಿಲ್ಲ. ನಮ್ಮ ಜೀವನದಲ್ಲಿ ಮುಂದಿನ ಸ್ತೋತ್ರ ಸಮಯ ಹೇಗಿರುತ್ತದೆ, ಹೇಗಾಗ್ತದೆ ಎಂಬುದಾಗಿ ನಮಗೆ ಗೊತ್ತಿಲ್ಲಪ್ಪ. ಆದರೆ ನಮ್ಮ ಕಣ್ಗಳು ನಿಮ್ಮನ್ನು ನೋಡುತ್ತಾ ಇವೆ, ನಮ್ಮ ಕಣ್ಗಳು ನಿಮ್ಮನ್ನು ನೋಡುತ್ತಾ ಇವೆ. ನಮಗೆ ಸಹಾಯ ಮಾಡಿರಿ, ನಮ್ಮ ಜೀವಿತದಲ್ಲಿ ಕೂಡ ಒಂದು ಅದ್ಭುತವನ್ನು ಮಾಡಿರಿ. ಈ ವಿಡಿಯೋನ ವಾಚ್ ಮಾಡಿದ ಎಲ್ಲರನ್ನ ಬ್ಲೆಸ್ ಮಾಡಿರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ದೇವರನ್ನ ದೃಷ್ಟಿಸಿರಿ. ದೇವರು ನಿಮ್ಮ ಜೀವಿತದಲ್ಲಿ ನಿಶ್ಚಯವಾಗಿ ಅದ್ಭುತ ಮಾಡ್ತಾರೆ. ನೀವು ಅವಮಾನಕ್ಕೆ ಒಳಗಾಗುವುದಿಲ್ಲ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.